ಎಜಿ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹೋರಾಟ ಹಿನ್ನೆಲೆ ಡಿಸೆಂಬರ್ 10ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್. ಕೂಡಲ ಸಂಗಮದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಶಾಸಕ ಸಿಸಿ ಪಾಟೀಲ್ ಹೇಳಿದ್ದಾರೆ. ಗದಗ ನಗರದಲ್ಲಿ ಮಾತನಾಡಿ, ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಹೋರಾಟ ತಡೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪಂಚಮಸಾಲಿ ಸಮಾಜದ ಮೇಲೆ ಯಾಕೆ ಕೋಪ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತೀನಿ, ಹೋರಾಟ ತಡೆಯುವ ಪ್ರಯತ್ನ ಮಾಡಬೇಡಿ. ನಮ್ಮ ಸಮಾಜದ ಮುಖಂಡರಿಗೆ ಪೊಲೀಸರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಹೋರಾಟ ಹತ್ತಿಕ್ಕಲು ಅಧಿಕಾರಿಗಳ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಶಾಸಕರು ಹೋರಾಟ ಮಾಡಿದ್ರು. ಇವಾಗ ಆಗಿನ ಕಾಂಗ್ರೆಸ್ ಶಾಸಕರು ಈಗಿನ ಕಾಂಗ್ರೆಸ್ ಶಾಸಕರು ಚಕ್ಕಾರ ಎತ್ತುತ್ತಿಲ್ಲ. ಕೆಲವು ಶಾಸಕರು ಆಗ ಹೋರಾಟ ಮಾಡಿದ್ರು, ಈಗ ಮೌನ ವಹಿಸಿದ್ದಾರೆ. ಯಾವ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ, ತಡೆಯುವ ಪ್ರಯತ್ನ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋರಾಟವನ್ನು ಮಾಡಿ ತಮ್ಮ ಊರಿಗೆ ತಾವು ಹೋಗ್ತಾರ. ಈ ಹೋರಾಟವನ್ನು ಹತ್ತಿಕ್ಕೋದು ಸೂಕ್ತವಲ್ಲ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿದ್ದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಆ ಕರ್ತವ್ಯವನ್ನು ಅವರು ನಿಭಾಯಿಸಲಿ ಅಂತ ಕೇಳ್ಕೊಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಹೋರಾಟವನ್ನು ತಡಿಲಿಕ್ಕೆ ತಾವು ಪ್ರಯತ್ನ ಮಾಡಕತ್ತೀರಿ? ನಾವೇನು ರಾಜಕೀಯಕ್ಕಾಗಿ ಮೀಸಲಾತಿಯನ್ನು ಕೇಳಕತ್ತಿಲ್ಲ. ನಾಳೆ ನಮ್ಮ ಮಕ್ಕಳು ಒಳ್ಳೆಯ ಒಂದು ಕಾಲೇಜಿಗೆ ಅಡ್ಮಿಷನ್ ಪಡಿಬಾರ್ದ? ನೌಕರಿ ಸಿಕ್ಕ BA MA MSc ಆಗಿಂದ ಒಂದು ನೌಕರಿಗೆ ಅರ್ಹತೆ ಪಡಿಬಾರ್ದ? ಎಲ್ಲ ಸಮುದಾಯಕ್ಕೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಂಥ ಈ ರಾಜ್ಯದ ಒಬ್ಬ ಧೀಮಂತ ನಾಯಕರು ನೀವು. ಈ ಪಂಚಮಸಾಲಿ ಸಮಾಜದ ಮೇಲೆ ಏಕೆ ಕೋಪ? ದಯವಿಟ್ಟು ಈ ಹೋರಾಟವನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಈ ರಾಜ್ಯದ ಒಬ್ಬ ಮಾಜಿ ಸಚಿವನಾಗಿ, ಪ್ರಸ್ತುತ ಶಾಸಕನಾಗಿ, ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ಹೋರಾಟವನ್ನು ತಡೆಯುವಂಥ ಕ್ರಮವನ್ನು ಮಾಡಬೇಡ್ರಿ. ನಾವೇನು ವಿಕಾಸಸೌಧ ಮುತ್ತಿಗೆ ಅಂದ್ರೇನು, ಒಂದು ಅರ್ಧ ತಾಸು ಬರ್ತೇವೆ, ನಿಂದಿರ್ತೇವೆ, ಹೋಗ್ತೀವಿ. ಏನಲ್ಲಿ ಏನು ಪಿಟಾಪ್ ಕರ್ರ ತೊಗೊಂಬರೋದಿಲ್ಲ, ಏನಲ್ಲಿ ಏನು ಕುಸ್ತಿ ಗುದ್ದಾಟ ಮಾಡೋದಿಲ್ಲ. ಶಾಂತ ರೀತಿಯ ಹೋರಾಟ. ಈಗ ಎಲ್ಲಿ ಬೇಕಾದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಹಾಕಾಕತ್ತಾರೆ. ಸಮಾಜದ ಮುಖಂಡರಿಗೆ ಫೋನ್ ಮಾಡಕತ್ತಾರೆ ಪೊಲೀಸರು. ಏನು ಮಾಡ್ತೀರಿ, ಎಷ್ಟು ಮಂದಿ ಹೋಗ್ತೀರಿ? ಇಲ್ಲಿ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು DK ಶಿವಕುಮಾರ್ ಡೆಲ್ಲಿಯಲ್ಲಿ ಸ್ಟ್ರೈಕ್ ಮಾಡಲಿಲ್ಲ? ಅವಾಗ ನರೇಂದ್ರ ಮೋದಿ ಸರ್ಕಾರ ನಿಮ್ಮನ್ನು ತಡೀತ? ಎಲ್ಲರೂ ಸಂವಿಧಾನ ಪುಸ್ತಕ ಕೆಳಗೆ ಹಿಡ್ಕೊಂಡು ಅಡ್ಡಾಡ್ತಾರೆ. ಪ್ರಮಾಣ ವಚನ ಸಂವಿಧಾನ ಪುಸ್ತಕ ಹಿಡ್ಕೊಂಡು ತಗೊತಾರ. ಸಂವಿಧಾನದಲ್ಲಿ ಹೋರಾಟ ಮಾಡಿದಂಥ ಇತಿಹಾಸ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅದರಿಂದ, ಹೋರಾಟದಿಂದ. ನಾವೇನು ಉಗ್ರವಾದ ಹೋರಾಟ ಅಲ್ಲ, ಶಾಂತಿ ರೀತಿಯ ಹೋರಾಟ ಮಾಡಕತ್ತೇವೆ. ಇದಕ್ಕೆ ಯಾಕೆ ಅಧಿಕಾರಿಗಳನ್ನು ಬಳಸ್ಕೊತೀರಿ? ಬರ್ತೇವೆ, ನಿಮ್ಮ ಸರ್ಕಾರದ ವತಿಯಿಂದ ಯಾರಾದರೂ ಬಂದ್ರೆ ಒಂದು ಮನವಿ ಕೊಡ್ತೇವೆ, ಅಲ್ಲೇ ಗೇಟ್ ಬಾಜುಕ ನಿಂದಿರ್ತೇವೆ. ಸ್ವಾಮಿಗಳು ಒಂದು ಮನವಿ ಕೊಡ್ತಾರೆ, ಮನವಿ ಸ್ವೀಕರಿಸ್ರಿ. ಇಲ್ಲ ಅಂದ್ರೆ 2D ಅಥವಾ 2A ಅನ್ನು ಕೊಡ್ತೇವಂತ ಸಚಿವ ಸಂಪುಟದೊಳಗೆ ನಿರ್ಣಯ ಮಾಡಿರಿ. ಇಲ್ಲ OBCಗೆ ಸೇರಿಸ್ತೇವೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಗೆ ರೆಕಮೆಂಡ್ ಮಾಡಿರಿ. ಇಟ್ ಈಸ್ ಯುವರ್ ಪ್ರೋಗೇಟಿವ್. ನಿಮ್ಮ ಅಧಿಕಾರ ಐತೆ ಮುಖ್ಯಮಂತ್ರಿಗಳಿಗೆ. ಕೇಂದ್ರ ಸರ್ಕಾರ ಸೇರಿಸ್ತೈತೆ ಬಿಡ್ತೈತೆ ಆ ಮಾತು ಬೇರೆ. 3Bಗೆ ಅದನ್ನೊಂದು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿರಿ, ಕೇಂದ್ರ ಸರ್ಕಾರಕ್ಕೆ. ಯಾವುದಕ್ಕೂ ಇಲ್ಲ. ಯಾಕೆ ಈ ಹಠಮಾರಿ ಧೋರಣೆ? ಏನೊಬ್ಬೊಬ್ಬೊಬ್ಬೊಬ್ಬೊಬ್ಬ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅವತ್ತಿನ ಕಾಂಗ್ರೆಸ್ ಶಾಸಕರು, ಇವತ್ತಿನ ಕಾಂಗ್ರೆಸ್ ಶಾಸಕರು ಏನು ಹೋರಾಟ ಮಾಡಿದರು? ಹೆಗಲ ಬೇಗೇನು ಬಾರ್ಕೋಲ ತೆಗಲಿಲ್ಲ. ಮಕ್ಕಳೋಗೋ ಬಾರ್ಕೋಲ್ ಹಾಕ್ಕೊಂಡ ಮಕ್ಕೊಂಡ್ರು. ಈಗ ಚಕಾರ ಶಬ್ದ ಇಲ್ಲ. ಈಗ ಕೆಲವು ಮಂದಿ ಪ್ರಾಂಜಲ ಮನಸ್ಸಿನಿಂದ ಸಹಕಾರ ಕೊಡಕತ್ತಾರೆ. ನಾ ಹೆಸರು ಹೇಳೋದು ಬೇಡ. ನಾ ಹೆಸರು ಹೇಳಿ ಏನಾದ್ರೆ ಮತ್ತೆ ಮುಖ್ಯಮಂತ್ರಿಗಳು ಅವರಿಗೂ ವಾರ್ನಿಂಗ್ ಮಾಡ್ತಾರೆ. ಇವತ್ತು ಸಚಿವರು ಸಹಕಾರ ಕೊಡಕತ್ತಾರ, ಕೆಲವು ಶಾಸಕರು ಕೊಡಕತ್ತಾರ. ಕೆಲವು ಮಂದಿ ಶಾಸಕರು ಏನು ಹೋರಾಟ ಮಾಡಿದ್ದು, ಉಪವಾಸ ಕೊಂಡಿರ್ತಾರೆ ಅಂದಿದ್ದೇನು? ಇಲ್ಲಿ ಮುಖ್ಯಮಂತ್ರಿಯ ಮನೆ ಮುಂದೆ ಧರಣಿ ಕುಂತರು ನಾವೇನು ಅನ್ನಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಗೃಹ ಕಚೇರಿ ಮುಂದೆ ಕುಂತರು ಮಾಡಲಿಲ್ಲ. ಸರ್ಕಾರ ಸ್ವಾಮಿಗಳಂತೆ ಕೂತು ಬೇಕು ಬೇಡಿಕೆಗಳನ್ನು ಕೇಳಿದ್ದೀವಿ. ನೀವೇನು ಒಂದು ಮನವಿ ತಿಸ್ಕೊಳಕ್ಕೂ ತಯಾರಿಲ್ಲ, ಮಾಡ್ತೀರಂತೂ ಹೇಳಕ್ಕೆ ತಯಾರಿಲ್ಲ. ಸುಮ್ಮನೆ ಕಾಲಹರಣ ಮಾಡಕತ್ತೀರಿ. 2 ವರ್ಷ ಆಯ್ತು. ಶಾಂತಿ ಮತ್ತು ಸಹನೆಯನ್ನು ಭಾಳ ಕಾಲ ಪರೀಕ್ಷೆ ಮಾಡಬಾರ್ದು ಅನ್ನೋದು ಸ್ವತಃ ಖುದ್ದು ಹೋರಾಟಗಾರರಾದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಚಯ ಇದೆ ಅಂತ ನಾನು ಭಾವಿಸ್ತೇನೆ. ಈ ಹೋರಾಟವನ್ನು ಹತ್ತಿಕ್ಕೋದನ್ನು ಕೈಬಿಟ್ಟು
ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು, ಹಿಂದಿನ ಸರ್ಕಾರ ನಾವು ಕೊಟ್ಟೇವಿ, ನೀವು ಕೊಡ್ರಿ ಬೆಂಬಲ, ಟೈಮ್ ತಗೋರಿ, ಯಾವಾಗ ಕೊಡ್ತೀರಿ ಮೀಸಲಾತಿ ಹೇಳ್ರಿ. ಯಾವ ಕಾರಣಕ್ಕೂ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ನಿಲ್ಲುವುದಿಲ್ಲ. ನೀವೇನಾದರೂ ಪೂರಕವಾದಂಥ ನಿರ್ಣಯವನ್ನು ಸ್ವಾಮಿಗಳಿಗೆ, ಸಮಾಜದ ಪ್ರಮುಖರಿಗೆ ತಿಳಿಸಿದ್ರೆ ನಾವು ಅವತ್ತೇ ನಿಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲೇ ಮಾಡ್ತೇವೆ. ಮಾಡಲಿಲ್ಲ, ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ತೇವೆ. ಫ್ರಂಟ್ ಲೈನ್ದಲ್ಲಿ ಸುಮಾರು 4,000 ವಕೀಲರು, ರಾಜ್ಯಾದ್ಯಂತ 4,000 ವಕೀಲರು, ಗದಗ ಜಿಲ್ಲೆಯ ಸಾಕಷ್ಟು ವಕೀಲರು, ಬೆಳಗಾವಿ ಜಿಲ್ಲೆಯ ವಕೀಲರು ಮುಂಚೂಣಿಯಲ್ಲಿರ್ತಾರೆ. ಅವರಿಂದ ನಾನು, ಬಸನಗೌಡ ಪಾಟೀಲ್ ಯತ್ನಾಳು, ಅರವಿಂದ್ ಬೆಲ್ಲದು, AB ಪಾಟೀಲ್ರು, ಸಿದ್ದು ಸೌದಿಯವರು, ಕಾಂಗ್ರೆಸ್ಸಿನ ಹಲವಾರು ಪ್ರಮುಖ ಶಾಸಕರು, ಸಚಿವರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಹೋರಾಟ ಯಶಸ್ವಿಗೊಳಿಸ್ತೇವೆ. ಅದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಮುಖಭಂಗ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ಹೋರಾಟಕ್ಕೆ ಸಹಕಾರವನ್ನು, ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.